ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯ ಸಿದ್ದರಾಮಯ್ಯ ಮತ್ತು ಇತರ ವಿರುದ್ಧ ಮೊಕದ್ದಮೆ ದಾಖಲು ಮಾಡಬೇಕು ಅಂತೇಳಿ ಆದೇಶ ಮಾಡಿರೋದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಸೊ ಅದೇ ರೀತಿ ಮೈಸೂರು ಲೋಕಾಯುಕ್ತ SP ಅವ್ರಿಗೂ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಈ ದಿನ ಕಚೇರಿ ಇರಬೇಕಿತ್ತು. ಆದರೆ ಅವರು ನಾನು ಬಂದು 3/4 ಗಂಟೆ ಆಗಿದ್ರು ಕೂಡ SP ಅವರು ಕಚೇರಿಲಿಲ್ಲ. ಮತ್ತು ದೂರವಾಣಿ ಸಾಕಷ್ಟು ದೂರವಾಣಿ ಕರೆ ಮಾಡಿದ್ರು ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾಯಿಲ್ಲ. ಮತ್ತು SMS ಸಂದೇಶ ಕಳಿಸೋರು ಮತ್ತು ವಾಟ್ಸಪ್ ಮೂಲಕ ಸಂದೇಶ ಕಳಿಸೋರು ಕೂಡ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಬಹುಶಃ SP ಅವರು ನಾಪತ್ತೆ ಆಗಿದ್ರು ಅಂತ ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಹಾಗಾಗಿ ನಾನು ಮೆಸೇಜ್ ಕೂಡ ಕಳಿಸಿದ್ದೀನಿ. 3 ಗಂಟೆ ಒಳಗೆ ನೀವು ಮಧ್ಯಾಹ್ನ 3 ಗಂಟೆ ಒಳಗೆ ಸ್ಪಂದಿಸಲಿಲ್ಲ ಅಂದರೆ ಮೈಸೂರು ಲೋಕಾಯುಕ್ತ SP ಕಾಣೆ ಆಗಿದ್ದಾರೆ ಅಂತೇಳಿ ನಾನು ಪೊಲೀಸರು ದೂರ ಕೊಡೋದು ಅನಿವಾರ್ಯ ಆಗುತ್ತೆ ಅಂತ ಹೇಳಿದ್ದೀನಿ. ಆದರೂ ಕೂಡ ಅವರು ಸ್ಪಂದಿಸ್ತಿಲ್ಲ. ಸೊ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಲೋಕಾಯುಕ್ತ ಕೂಡ ಹೇಗೆ ಸಿದ್ದರಾಮಯ್ಯವರ ಪ್ರಭಾವಕ್ಕೊಳಗಾಗಿ ಕೆಲಸ ಮಾಡ್ತೀನಿ ಅನ್ನೋದು ಇಡೀ ದೇಶ ಗಮನಿಸಬೇಕಾಗಿದೆ. ಒಬ್ಬ ದೂರದಾರ ಬಂದು ದೂರು ಕೊಟ್ಟು ದೂರು ಸ್ವೀಕರಿಸಿ ನ್ಯಾಯಾಲಯದ ಆದೇಶ ಪ್ರಕಾರ ಮೊಕದ್ದಮೆ ದಾಖಲು ಮಾಡಲ್ಲ ನಾಪತ್ತೆ ಆಗ್ತಾರೆ ಅಂತಂದರೆ ಇದರ ಹಿನ್ನೆಲೆ ಏನು ಅನ್ನೋದನ್ನ ರಾಜ್ಯದ ಜನರಿಗೆ ಗಮನಿಸಬೇಕಾಗಿದೆ. ನಾನು ಮಧ್ಯಾಹ್ನ 3 ಗಂಟೆವರೆಗೂ SP ಅವರ ಕಚೇರಿಯಲ್ಲೇ ಇರ್ತೀನಿ, ಲೋಕಾಯುಕ್ತ SP ಕಚೇರಿಯಲ್ಲಿ. ಅವರು ಸ್ಪಂದಿಸಲಿಲ್ಲ ಅಂದರೆ ನಾನು ಈ ದಿನ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಮೈಸೂರು ಲೋಕಾಯುಕ್ತ SP ನಾಪತ್ತೆ ಆಗಿದ್ದರೆ ಅವ್ರನ್ನ ಪತ್ತೆ ಮಾಡಿಕೊಡಿ ಅಂತೇಳಿ ದೂರು ಅರ್ಜಿ ಕೊಡೋದು ಅನಿವಾರ್ಯ ಆಗುತ್ತೆ. ಲೋಕಾಯುಕ್ತ ಕಚೇರಿಯಲ್ಲಿ ತಮಗೇನಾದ್ರು ಮಾಹಿತಿಯನ್ನು ಕೊಟ್ಟರಾ? ಇಲ್ಲ ಸರ್, ಇಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಸಿಬ್ಬಂದಿಗಳಿದ್ದಾರೆ. ಅವ್ರು ಕೇಳಿದ್ರೆ SP ಸಾಹೇಬ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಕೂಡ ಹೇಳ್ತಾಯಿದ್ದಾರೆ. ಒಂದು ಕಚೇರಿ, ಒಂದು ಅಧಿಕೃತ ಸರ್ಕಾರಿ ಕಚೇರಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಇಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಮಾಹಿತಿ ಇಲ್ಲ ಅಂತಂದರೆ ಮತ್ತು ಸರ್ಕಾರ ಕೊಟ್ಟಿರೋದು ಫೋನ್ ಯಾಕೆ ಅವರಿಗೆ ಸಂಚಾರಿ ದೂರವಾಣಿನ ಪೊಲೀಸ್ ಅಧಿಕಾರಿಗೆ ಅಧಿಕೃತವಾಗಿ ಸರ್ಕಾರದ ಕೊಟ್ಟಿದ್ದಾರೆ. ಯಾವುದೇ ಜನ ಸಂಪರ್ಕ ಪ್ರಯತ್ನ ಪಟ್ಟಾಗ ಅವ್ರ ಕರೆಯನ್ನು ಸ್ವೀಕರಿಸಿ ಸ್ಪಂದಿಸಬೇಕು ಅಂತೇಳಿ. ಆದರೆ ಒಬ್ಬ ಜವಾಬ್ದಾರಿಯುತ SP ನಾನು ದೂರವಾಣಿ ಕರೆ ಮಾಡ್ತಿದ್ರು ಕೂಡ ಒಂದು ಸಂದೇಶವನ್ನು ಕಳಿಸಿದ್ರು ಕೂಡ ಸ್ಪಂದಿಸಲ್ಲ ಅಂತಂದರೆ ಬಹುಶಃ ಎಲ್ಲ ಕಾಣೆ ಆಗಿದೆ ಅಂತ ಕಾಣಿಸುತ್ತೆ. ಸೊ ಬಹುಶಃ ಸಿದ್ದರಾಮಯ್ಯವರು ಅಥವಾ ಕಡೆಯವರು ಅವ್ರನ್ನ ಕಿಡ್ನಾಪ್ ಮಾಡಿರ್ಬೋದು. ಈಗ ನಾನು ಅದೇ ರೀತಿ ಕೊಡಬೇಕಾಗುತ್ತೆ. ಯಾಕಂತೇಳಿದ್ರೆ ಅವ್ರು ಏನು ಸ್ಪಂದಿಸಿಲ್ಲ ಅಂದರೆ ಬಹುಶಃ ಅವರು ಯಾವುದೋ ತೊಂದರೆಗೆ ಸಿಗಾಕೊಂಡಿರ್ಬೇಕು. ಸಿದ್ದರಾಮಯ್ಯರ ಒಂದು ಬೆಂಬಲಿಗರಿಂದ ಅಥವಾ ಸಿದ್ದರಾಮಯ್ಯ ಕಡೆಯಿಂದ ಅವ್ರ ಅಪಹರಣಕ್ಕೆ ಒಳಗಾಗಿರ್ಬೋದು. ಹಾಗಾಗಿ ನಾನು 3 ಗಂಟೆವರೆಗೂ ನೋಡ್ತೀನಿ. ಅವ್ರು 3 ಗಂಟೆ ಒಳಗೆ ಸ್ಪಂದಿಸಲಿಲ್ಲ, ಕರೆಯನ್ನು ಸ್ವೀಕರಿಸಲಿಲ್ಲ ಅಥವಾ ಅವರೇ ಕರೆ ಮಾಡಿ ಕಚೇರಿಗೆ ಬರ್ತಾರೋ ಇಲ್ವ ಅಂತ ತಿಳಿಸಿಲ್ಲ ಅಂದರೆ ಖಂಡಿತವಾಗಲೂ ಸಿದ್ದರಾಮಯ್ಯ ಮತ್ತು ಅವರು ಬೆಂಬಲಿಗರು ಮೈಸೂರು ಲೋಕಾಯುಕ್ತ SPನ ಕಿಡ್ನಾಪ್ ಮಾಡಿರೋ ಸಂಭವ ಇದೆ. ಹಾಗಾಗಿ ಅವ್ರನ್ನ ಪತ್ತೆ ಮಾಡಿ ಅಂತೇಳಿ ದೂರು ಅರ್ಜಿ ಕೊಡೋದು ಅನಿವಾರ್ಯ ಆಗುತ್ತೆ. 1 ಗಂಟೆಗಳಿಗೂ ಹೆಚ್ಚು ಕಾಲ ತಾವು ಲೋಕಾಯುಕ್ತ ಕಚೇರಿಯಲ್ಲಿ ಇದ್ದರೆ ಅರ್ಜಿ ಏನಾದ್ರು ಬರ್ಕೊಟ್ರಾ ಅಥವಾ ಏನಾದ್ರು ಇದಾಯ್ತು? ಸರ್, ಅರ್ಜಿ ಬರ್ಕೊಳ್ಳೋ ಪ್ರಶ್ನೆ ಇಲ್ಲ. ಇಲ್ಲಿ ನಾವೇನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ವಿ ಅದೇ ದೂರು ಅರ್ಜಿ ನಕಲು ಪ್ರತಿಯನ್ನು ಮತ್ತು ಮಾನ್ಯ ನ್ಯಾಯಾಲಯದ ಆದೇಶನ ಕೊಟ್ಟಿದ್ದೀನಿ. ಸೊ DVSP ಅವ್ರಿಗೆ ಕೊಟ್ಟಿದ್ದೀನಿ. ಸೊ ನನಗೆ DVSP ಅವರು ಕೂಡ ಸರಿಗೆ ಸ್ಪಂದಿಸಿ ಅವ್ರೇನೋ ಫೋನ್ ಮಾಡಿದ್ರಂತೆ, ನಾನು ಬರೋಕ್ಕೆ ಹೇಳ್ತೀನಿ ಅವಾಗ ಬನ್ನಿ ಅಂತ ಹೇಳಿದ್ರಂತೆ. ಯಾವಾಗ ಬರ್ತಂತ ಏನು ಗೊತ್ತು, ಸ್ಪಷ್ಟ ಮಾಹಿತಿ ಕೊಡಬೇಕು. ನನ್ನ ಫೋನ್ ಆಗ್ತಿಲ್ಲ. SP DVSP ಯಾರ ಜೊತೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಕರೆಯನ್ನು SP ಸ್ವೀಕರಿಸಲ್ಲ ಅಂತ ಏನರ್ಥ? ಸರ್ಕಾರದಿಂದ ಸಾರ್ವಜನಿಕ ದುಡ್ಡಲ್ಲಿ ಕೊಟ್ಟಿರೋದಂಥ ದೂರವಾಣಿನ ಸ್ವೀಕರಿಸಲ್ಲ ಮತ್ತು ಸಂದೇಶಗಳು ಕೂಡ ಸ್ಪಂದಿಸ್ತಾ ಇಲ್ಲ. ಎಲ್ಲೋಗಿದ್ದಾರೆ? ಡಿವಿಷನಲ್ ಬೆಂಚ್ಗೆ ಹೋಗೋದಕ್ಕೆ ಡಿಲೇ ಪ್ರೋಸೆಸ್ ಏನಾದ್ರು ಮಾಡ್ತಾರೆ ಸಿದ್ದರಾಮಯ್ಯ? ಅದೇ ಸರ್, ಆ ಕಾರಣಕ್ಕೋಸ್ಕರ ಮೈಸೂರು ಲೋಕಾಯುಕ್ತ SPನ ಅವರು ಎಲ್ಲರೂ ಬಂಧನದಲ್ಲಿ ಇಟ್ಟಿರ್ಬೇಕು ಅಂತ ಅನುಮಾನ ಬರ್ತಾಯಿದೆ. ಯಾಕೆಂದರೆ ಅವ್ರು ಮೇಲ್ಮನವಿ ಸಲ್ಲಿಸಿ ಒಂದು ತಡೆಯಾಜ್ಞೆ ಸಿಗೋವರೆಗೂ ಇಲ್ಲಿ FIR ಆಗಬಾರ್ದು. ಆ ಕಾರಣದಿಂದ ಮೈಸೂರು ಲೋಕಾಯುಕ್ತ SPನ ಅವರೆಲ್ಲರೂ ಒಂದು ಅಕ್ರಮ ಬಂಧನಲ್ಲಿಟ್ಟಿದ್ರೆ ಕೂಡ ಅನುಮಾನ ಬರ್ತದೆ, ಅಥವಾ ಕಿಡ್ನಾಪ್ ಮಾಡಿದ್ರೆ ಕೂಡ ಅನುಮಾನ ಬರ್ತಿದೆ, ಅಥವಾ ಇವರೇ ಉದ್ದೇಶಪೂರ್ವಕ ನಾಪತ್ತೆ ಆಗಿದ್ರೆ ಇದೆಲ್ಲ ಅನುಮಾನ ಕಟ್ತೀನಿ. ನನ್ನ 3 ಗಂಟೆ ನಂತರ ನಾನು ಸಂಬಂಧಪಟ್ಟ ದೇವರಾಜ ಪೊಲೀಸ್ ಠಾಣೆಗೆ ಬರುತ್ತೆ ಅನಿಸುತ್ತೆ. ಸೊ ದೇವರಾಜ ಪೊಲೀಸ್ ಠಾಣೆಗೆ ನಾನು ದೂರನ್ನು ನೀಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ. ಅದೇ ಲೋಕಾಯುಕ್ತ ADGP ಇನ್ನೊಂದು ಮಾಹಿತಿ ಮಾಡ್ತೇನೆ. ನಾನು ADGP ಕಚೇರಿಗೂ ಕೂಡ ಫೋನ್ ಮಾಡಿದೆ. ಅವ್ರು ಯಾವುದೋ ಸಭೆಯಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು. ಮತ್ತು IGPಗೂ ಕೂಡ ಮಾಡಿದೆ. ಅವ್ರ ಅದರಲ್ಲೂ ಕೂಡ ಬಂತು. ಅಲ್ಲಿ ಕೇಳಿದೆ, ಅಕಸ್ಮಾತ್ ನಿಮ್ಮ ಏನು ಕಚೇರಿ ಏನಾದ್ರು ಮೈಸೂರು SP ಬಂದಿದ್ದಾರೆ ಅಂತ ಕೇಳಿದೆ. ಇಲ್ಲ ಸರ್, ಬಂದಿಲ್ಲ, ಅವ್ರು ಮೈಸೂರಲ್ಲೇ ಇರಬೇಕು ಅಂತೇಳಿ ಅವರು ಅಲ್ಲಿ ಕಚೇರಿ ಸಿಬ್ಬಂದಿ ಹೇಳ್ತಾರೆ. ಹಾಗಾದ್ರೆ ಇವ್ರು ಎಲ್ಲಿದ್ದಾರೆ ಅಂತೇಳಿ ಕೇಂದ್ರ ಕಚೇರಿಗೂ ಗೊತ್ತಿಲ್ಲ, ಅಥವಾ ಇಲ್ಲಿ ಅವ್ರ ಕಚೇರಿಗೂ ಕೂಡ ಗೊತ್ತಿಲ್ಲ. ಹಾಗೆ ಏನು ತಿಳ್ಕೊಬೇಕು ಇದ್ರ ಬಗ್ಗೆ? ಒಂದು ನ್ಯಾಯಾಲಯ ಮಾಡೋ ಆದೇಶದ ಬಗ್ಗೆ ಅವರು ಸ್ಪಂದಿಸ ನಾಪತ್ತೆ ಆಗಿದ್ದಾರೆ ಅಂತಂದರೆ ನಿಜಕ್ಕೂ ಈ ದೇಶದ ದುರಂತನೇ ಅಂತ ಹೇಳ್ಬೋದು.